ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ರೈತರಿಗೆ ತುಂಬಲಾರದ ನಷ್ಟವಾಗಿದ್ದು ಸರ್ಕಾರ ಈ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಎಂದು ಬಿಎಸ್ ಯಡಿಯೂರಪ್ಪ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷ ಬಾಬುರಾವ್ ಬಸಂತವಾಡ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಗುಡುಗು ಗಾಳಿ ಸೇರಿ ಬಿದ್ದ ಭಾರಿ ಮಳೆಗೆ ಅನೇಕ ಜನ ರೈತರ ಜಮೀನುಗಳಲ್ಲಿ ಬಾಳೆ, ಪಪ್ಪಾಯಿ, ಕಬ್ಬು ಸೇರಿ ಅನೇಕ ಬೆಳೆಗಳು ಧರೆಗೆ ಉರುಳಿದ್ದಾವೆ. ಆದ್ದರಿಂದ ರೈತರ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ ಮತ್ತು ಜಿಲ್ಲೆಯ ಚಿತ್ತಾಪುರ, ಸೇಡಂ, ಅಫ್ಜಲ್ಪುರ, ಆಳಂದ, ಕಲಬುರಗಿ ಉತ್ತರ, ದಕ್ಷಿಣ ಸೇರಿ ಮಳೆ ಮತ್ತು ಸಿಡಿಲು ಬಡಿದು ಅನೇಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗಿವೆ. ಅನೇಕ ಜನ ರೈತರು ಸಿಡಿಲಿಗೆ ಬಲಿಯಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ರೈತರ ಕುಟುಂಬಕ್ಕೆ ಅನುಗುಣವಾಗಿ ಅವರ ಸಹಾಯಕ್ಕೆ ನಿಂತ ಎತ್ತುಗಳು ಸಹ ಸಿಡಿಲಿಗೆ ಬಲಿಯಾಗಿವೆ. ಆಕಳು, ಕುರಿ, ಎಮ್ಮೆ ಸೇರಿ ಸಿಡಿಲಿಗೆ ಬಲಿಯಾಗಿವೆ. ಆದ್ದರಿಂದ ರೈತರು ತಮ್ಮ ಉಪಜೀವನ ನಡೆಸಿಕೊಂಡು ಮುಂದೆ ಸಾಗಬೇಕೆಂದರೆ ತೊಂದರೆಯಾಗುತ್ತಿದೆ. ತತ್ಕ್ಷಣವೇ ಎಚ್ಚೆತ್ತುಕೊಂಡು ಸರ್ಕಾರ ಪ್ರತಿಯೊಬ್ಬ ರೈತರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಏನು ಆನೆಕಲ್ಲು ಮಳೆ ಅಂತಾರಲ್ಲ, ಆ ಮಳೆಯಿಂದಾಗಿ ಗಾಳಿ, ಧೂಳು, ಗುಡುಗು ಮಿಂಚುತ್ತಾ ಮಳೆಯಿಂದಾಗಿ ಅನೇಕರ ಮನೆಗಳಿಗೆ ಹಾನಿಯಾಗ್ಯಾವ ಮತ್ತು ಸಿಡಿಲು ಬಡಿದು ರೈತರು ಸಾವನ್ನಪ್ಪಿಸಿದ್ದಾರೆ. ದನ ಕರುಗಳು ಸಾವನ್ನಪ್ಪಿಸಿದ್ದಾರೆ. ಬಾಳೆ ಗಿಡ ಆಗಲಿ, ಕಬ್ಬಾಗಲಿ, ಪಪ್ಪಾಯಿ ಗಿಡ ಆಗಲಿ ಗಾಳಿ ಧೂಳಿಗೆ ಪೂರ ನೆಲಕ್ಕುಳ್ಳ್ಯಾವ. ಇವತ್ತು ರೈತರು ಒಂದು ಉತ್ತಮವಾದ ಜೀವನ ನಡೆಸಬೇಕಾದ್ರೆ ಈ ಆನೆಕಲ್ಲು ಮಳೆ ಅವರಿಗೆ ತುಂಬ ಬದುಕಿನಲ್ಲಿ ತೊಂದರೆ ಕೊಟ್ಟಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರದ ಒಂದು ಗಮನಕ್ಕೆ ತರಬೇಕಂತೇಳಿ ಪತ್ರಿಕಾಗೋಷ್ಠಿ ನಡೆಸಲು ಉದ್ದೇಶಿಸಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಳಂದ ಆಗಿರ್ಬೋದು, ಜೇವರ್ಗಿ ಆಗಿರ್ಬೋದು, ಅಫ್ಜಲ್ಪುರ ಆಗಿರ್ಬೋದು, ಚಿತ್ತಾಪುರ ಆಗಿರ್ಬೋದು, ಸೇಡಂ ಆಗಿರ್ಬೋದು, ಕಲಬುರಗಿ ಉತ್ತರ ದಕ್ಷಿಣ ಆಗಿರ್ಬೋದು, ಎಲ್ಲ ಕಡೆ ರೈತರಿಗೆ ಸ್ವಲ್ಪ ಈ ಮಳೆಯಿಂದಾಗಿ ಹಾನಿಗೆ ಒಳಗಾಗ್ಯಾರ ಮತ್ತು ಜೀವನ ಕಳ್ಕೊಂಡ್ರೆ ಸಿಡಿಲು ಬಡ್ದು, ದನ ಕರುಗಳನ್ನು ಸಿಡಿಲು ಬಡ್ದಾವೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೋತೀನಿ. ಮುಖ್ಯಮಂತ್ರಿಗಳೇ, ಆದಷ್ಟು ಬೇಗ ಈ ಎಲ್ಲ ಹಾನಿಗಳು ಸಮೀಕ್ಷೆ ಮಾಡಲು ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿ ಮುಖಾಂತರ ವರದಿ ತರಿಸ್ಕೊಂಡು ಆ ವರದಿ ಪ್ರಕಾರ ಯಾರಿಗೆ ತೊಂದರೆ ಆಗ್ಯದ, ಯಾರು ಪ್ರಾಣ ಕಳ್ಕೊಂಡ್ರ ಅಂಥವ್ರಿಗೆ ಸರ್ಕಾರದಿಂದ ಸಹಾಯಧನ ಕೊಡಬೇಕಂತೇಳಿ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀನಿ. ಪರಿಹಾರ ಕೊಡಬೇಕು ಮುಖ್ಯಮಂತ್ರಿಯವರು. ಯಾಕಂದ್ರೆ ಉದಾಹರಣೆ ಇವೆ. ಇಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರಗಳು ಭಾಳಷ್ಟು ಮುಖ್ಯಮಂತ್ರಿಗಳು ನೊಂದ ರೈತ ಕುಟುಂಬಗಳಿಗೆ, ಜೀವ ಕಳ್ಕೊಂಡ ರೈತ ಕುಟುಂಬಗಳಿಗೆ, ಪಶು ಕಳ್ಕೊಂಡ ರೈತರಿಗೆ ಭಾಳಷ್ಟು ಸರ್ಕಾರಗಳು, ಹಿಂದಿನ ಮುಖ್ಯಮಂತ್ರಿಗಳು ಪರಿಹಾರ ಘೋಷಣೆ ಮಾಡಿರಿ. ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯನವರ ಅವರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.